ಆ ಒಂದು ಸಿನಿಮಾಗೆ ಹೇಗೆ ಅನಿಸ್ತು? ನಾವು ಪ್ರೇಕ್ಷಕರಾಗಿ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿಯಿಂದ ನೋಡ್ಕೊಂಡು ಬಂದಿದ್ದೀವಿ. ಮಳೆ ಇಲ್ದರ ಸಿನಿಮಾ ಮಾಡಲ್ಲ ಅವರು. ಕಥೆನಲ್ಲಿ ಅರ್ಧ ಭಾಗ ಮಳೆ ಇದೆ. ತುಂಬ ಖುಷಿ ಆಗ್ತಿತ್ತು. ನಾವೇ ಈ ಒಂದು ವಾತಾವರಣದಲ್ಲಿ ಎಲ್ಲೋ ಮಂಗಳೂರು ಕಡೆನೋ ಕೂರ್ಗ್ ಕಡೆನೋ ಹೋಗಿ ಒಂದು ಎಂಜಾಯ್ ಮಾಡ್ತಾಯಿದ್ದೀವಿ ಅನ್ನೋ ರೀತಿಯಲ್ಲಿ ಮೂವಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಟ್ವಿಸ್ಟ್ ಇತ್ತು, ಬಟ್ ಏನು ನಿರಾಸೆ ಅಂತಂದರೆ ಇನ್ನೊಂದಷ್ಟು ಒಳ್ಳೆ ಹಾಡುಗಳನ್ನ ಒಂದು ಗುನ್ಗೋ ರೀತಿಯಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಯಾವ ಚಿತ್ರದಲ್ಲೂ ಕೂಡ ಅದಕ್ಕೆ ನಿರಾಸೆ ಮಾಡಿರಲಿಲ್ಲ. ಈ ಚಿತ್ರದಲ್ಲಿ ಗುನ್ಗೋ ರೀತಿಯಲ್ಲಿ ಇನ್ನೊಂದೆರಡು ಹಾಡು ಕೊಟ್ಟಿದ್ರೆ ಖುಷಿ ಪಡ್ತಿದ್ವಿ. ಸಂಪೂರ್ಣವಾಗಿ ಚೆನ್ನಾಗಿತ್ತು. ಫ್ಯಾಮಿಲಿ ಮತ್ತು ಪ್ರತಿಯೊಬ್ಬರು ಬಂದು ಕುತ್ಕೊಂಡು ನೋಡೋವಂಥ ಚಿತ್ರ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು. ಬೇಡ ಸರ್, ಓವರಾಲ್ ಈ ಒಂದು ಟೈಟಲ್ಗೆ ನ್ಯಾಯ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಯಾಕೆಂದರೆ ನಾವು ಈ ಟೈಟಲ್ ನೋಡಿಕೊಂಡೆ ಥಿಯೇಟ್ರ್ ಒಳಗಡೆ ಬರೋದು. ಯಾಕೆಂದರೆ ಮೋಡ ಕವಿದ ವಾತಾವರಣ ಅಂದರೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತೀವಿ. ಎಸ್ಪೆಷಲಿ ಲೊಕೇಶನ್ಸು ಸರ್, ಲೊಕೇಶನ್ಸ್ ಇರ್ಬೋದು, ಅದಾದಮೇಲೆ ಮಳೆ ಇರ್ಬೋದು, ಅದು ಒಂದು ಫಿಲಮ್ಗೆ ತುಂಬ ದೊಡ್ಡ ಸಪೋರ್ಟ್ ಕೊಟ್ಟಿದೆ ಸರ್. ಯಾಕೆಂದರೆ ನಾವು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ 10 ನಿಮಿಷಕ್ಕೂ ಒಂದೊಂಥರ ಎಮೋಷನ್ ಚೇಂಜ್ ಆಗ್ತಾ ಇರುತ್ತೆ ಸರ್. ಹೆಂಗೆ ಅಂದರೆ ಫಸ್ಟ್ ಹಾಫ್ ಆನ್ ಅವರಲ್ಲೇ ಒಂದು ಎಮೋಷನ್ ಕ್ಯಾರಿ ಆಗುತ್ತೆ, ಅದಾದಮೇಲೆ ಇನ್ನೊಂದು ಹಾಫ್ ಆನ್ ಅವರ್ ಆದಮೇಲೆ ಒಂದು ಎಮೋಷನ್ ಕ್ಯಾರಿ ಆಗುತ್ತೆ, ಇಂಟರ್ವೆಲ್ ಒಂದು ಎಮೋಷನ್ ಕ್ಯಾರಿ ಆಗುತ್ತೆ, ಮತ್ತು ಕ್ಲೈಮ್ಯಾಕ್ಸ್ ಎಂಡಿಂಗ್ ಬರ್ತಾ ಇದ್ದಂಗೆ ಒಂದು ಎಮೋಷನ್ ಕ್ಯಾರಿ ಆಗುತ್ತೆ, ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ ಇನ್ನೊಂಥರ ಎಮೋಷನ್ ಕ್ಯಾರಿ ಆಗುತ್ತೆ. ಓವರಾಲ್ ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟವಾದಂಥ ಒಂದು ಸಿನಿಮಾ ಸರ್. ಯಾಕೆಂದರೆ ಮುಂಗಾರು ಮಳೆ ಆದಮೇಲೆ ಇಂಥ ಒಂದು ಫೀಲ್ ಗುಡ್ ಸಿನಿಮಾ ಅಂದರೆ ಒಂದು ಮಳೆಯಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀವಿ ಅನ್ನೋ ಥರ ಅನಿಸೋವಂಥ ಸಿನಿಮಾ. ಪ್ರತಿಯೊಂದರಲ್ಲೂ ಅಷ್ಟೇ ಆ ಮಳೆ ತುಂಬ ಸಪೋರ್ಟ್ ಮಾಡಿದೆ. ಆರ್ಟಿಸ್ಟ್ ಆದರೆ ತಕ್ಕನಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಸರ್ ಸಿನಿಮಾ ಓವರಾಲ್. ಇನ್ನು ಸಿಂಪಲ್ ಸುನಿ ಅವರ ಡೈರೆಕ್ಷನ್ ಬಗ್ಗೆ ಮಾತನಾಡೋದಾಯ್ತು ಅಂತಂದರೆ ಹೇಗೆ? ಸಿಂಪಲ್ ಸುನಿ ಸರ್ ಡೈರೆಕ್ಷನ್ ಬಗ್ಗೆ ಮಾತಾಡಬೇಕು ಅಂದರೆ ಒಂಥರ ಇದು ನಿಜವಾದ ಸಿಂಪಲ್ ಸುನಿ ಸರ್ ಡೈರೆಕ್ಷನ್ ಅಂತ ಅನಿಸುತ್ತೆ ಸರ್ ನನಗೆ. ಯಾಕೆಂದರೆ ಸಿಂಪಲ್ ಸುನಿ ಹೆಸರಲ್ಲೇ ಇದೆ ಸಿಂಪಲ್ಲಾಗಿ ಜನರನ್ನ ಅಟ್ರ್ಯಾಕ್ಟ್ ಮಾಡೋವಂಥ ಒಬ್ಬ ಡೈರೆಕ್ಟರ್ ಅವರು. ನನ್ನ ಪರ್ಸ್ನಲ್ಲಾಗಿ ಈ ಒಂದು ಟೈಟಲ್ಗೆ ನಾನು ಥಿಯೇಟ್ರಿಗೆ ಏನಕ್ಕೆ ನಂಬ್ಕೊಂಡು ಬಂದೆ ಅನ್ನೋದಕ್ಕೆ 100% ಸಿಂಪಲ್ ಸುನಿ ಸರ್ ನ್ಯಾಯ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೊ ಮಚ್.